ಏನೆಲ್ಲ ಪ್ರಸಾದ ಇಸ್ಕೊಂಡ್ ಬಂದು ಕುಡ್ಸಿದ್ದು ಕುಂಕುಮ ಹಚ್ಬಿಟ್ಟು ಒಳ್ಳೇದಾದ್ರೆ ನೀನ್ ಕೊಟ್ಟಕಂದ ನಾವು ಕೊಟ್ಟಿದ್ದು ಶಬಾಷ್ ನೀನ್ ಕೊಟ್ಟ ಕರ್ಕೊಬತ್ತೀನಿ. ಯಾವ ರಣ ಎರಡು ಸೀರೆ ಕೊಡಪ್ಪ ಇಲ್ಲೇ ಬತ್ತ ಮೇಲೆ ಪಾಪಕೊಂಡ್ ಕೊಡ ಹಿರಿಯಪಟ್ಟಣ ಅವಾಗ ಗೊತ್ತಿದ್ರಲ್ಲ ಬಂದು ಮಾಡ್ಬಿಟ್ಟು ಹೋಗೋಣ ಭಾನುವಾರ ಎಲ್ಲ ಪಾಪದ ರಜಾ ಹೋದ ಸರ್ ನಾನು ತಮ್ಮನ ಬಂದಿದ್ನಲ್ಲ ಏ ಮತ್ ನೀವು ಹುಡ್ಕೊಂಡ ಹಬ್ಬ ನಿಮ್ಗೆ ಹುಡ್ಕೋಬೇಕು ಇದು ನೀವು ಹುಡ್ಕೋಬ ಮಕ್ಕಳಿಲ್ಲ ಅಂದಲ್ಲ ಮಗಲ್ವಾ ಗಂಡು ಮಗಲ್ವಾ ಇಲ್ವೇನಮ್ಮ ಗಂಡು ಮಗ ನನ್ನ ಉಪಕಲ್ವಲ್ಲ ಪಾಪ ಸಣ್ಣ ದುಡ್ಡು ಬೇಡ ನೀವು ಬೀದಿಗೆ ಪೂಜೆ ಮಾಡಿ ಮಗಿಗೆ ನಿನ್ ಬುದ್ಧಿ ಕಲ್ಸ್ಕೊಡ ಅವನ ಬುದ್ಧಿ ನನ್ನ ಬುದ್ಧಿ ಕಲ್ಸು ನೋಡಿ ನೋಡಿ ಹೆಂಗ್ ಬೈದಾಳೆ ಓಯ್ ಮುದ್ದು ಏನು ಬೈತಿದ್ದೆ ಇಂಗ್ಲೀಷಾ ಫುಲ್ ತಲೆಯಲ್ಲೂ ನೋವು ಅಂದ್ರೆ ಸುಸ್ತು ಈಗ ಇಲ್ಲಿ ಬಂದ್ಮೇಲೆ ಹೆಂಗಾಯ್ತಣ್ಣ? ಹೋಗಿ ಸ್ವಲ್ಪ ಪರವಾಗಿಲ್ಲ. ಗುರುಗಳು ಏನೋ ಮಾಡಿರ ಆಶೀರ್ವಾದ ಮಾಡಿರ ಗುರುಗಳು? ನಾನು ಆಶೀರ್ವಾದ ಮಾಡಿಲ್ಲ, ಬರೀ ಅಮ್ಮನ ಸೇರ್ಕೊಂಡು ಏನೋ ಮಂತ್ರ ಹಾಕಿಲ್ಲ ಏನೂ ಇಲ್ಲ, ಅಮ್ಮನ ಸೇರ್ಕೊಂಡು ನೀನು ಮುಟ್ಟಿದ್ದೀನಿ ಅಷ್ಟೇ. ಮತ್ತು ನಾನೇ ಬಂದು ಸ್ವಾಮಿಯರೇನೋ ಮಾಡಿರಿ ಪವಾಡ ಪಡಿಸಿದ್ರ ಅಂತ ಕೇಳ್ಬೇಡ. ನಿನ್ನ ನಂಬಿಕೆ ಸ್ವಾಮೀಜಿ ಕಮ್ಮಿ ಆಯ್ತು ಏನಾಯ್ತಮ್ಮ ಕಾಲು ಈಗ ಕಮ್ಮಿ ಆಯ್ತಾ? ನಿನ್ಗೂ ಆಶೀರ್ವಾದ ಮಾಡಿದ್ನ? ಬರೀ ಆಶೀರ್ವಾದ ಮಾಡಿರೋ ಅಷ್ಟೇ ಸಾಕು, ಪವಾಡ ಮಾಡಿರೋ ಬೇಡ. ಏನು ಪವಾಡ? ನಾನೇನು ಪವಾಡ ಅಲ್ಲ. ಆಯ್ತು ಸುಳ್ಳು ಮಗಳೇ ಹೇಗಿದೆ? ಈಗ ಓಡಾಡ್ತಿದ್ಯಾ? ಅವಲ್ಲಿ ಬಂದಾಗ ಈಗ ಓಡಾಡ್ತಿದ್ಯಾ? ನೋಡಿ ಯಾರು ಅಂದಾದ್ರೆ ಪವಾಡ ನಂದಲ್ಲ ತಾಯಿದು, ಕೈ ಮಾತ್ರ ದೇವ್ರದು. ಯಾಕಂದ್ರೆ ಕೈ ಮಾತ್ರ ನಂದು, ಕಾಲ ಆಶೀರ್ವಾದ ಅಮ್ಮಂದು. ನಡೀತಿರ್ಲ ನಮ್ಮ ಮಗಳು ಬಹಳ ಖುಷಿ. ಯಾರು ಬ್ಯಾನ್ ಮಾಡ್ಬಿಡಿ, ಈಗ ಒಂಚೂರು ನಡೀತಾವಳೆ. ಇನ್ನು ನೀವು ಆಶೀರ್ವಾದ ಮಾಡಿ ಲೈವಲ್ಲೇ ಇನ್ನೂ ಆಶೀರ್ವಾದ ಮಾಡಿ ನಡೀತಾವೆ. ಬಾ ಮಗಳೇ ದೇವ್ರಲ್ಲೇ ಮನೆಯಾಳ ಅವನ ಬಾ ಸಾಕ್ ಬಾ ಆರಾಮಾಗಿ ಹೋಗು. ಅಪ್ಪ ಅಮ್ಮ ಮಾತು ಕೇಳಿ ಪರವಾಗಿಲ್ಲ, ಆದ್ರೆ ಯಾರ ಮಾತು ಕೇಳಿ ಜೀವನ ಹಾಳು ಮಾಡ್ಕೊಬೇಡಿ. ಗೊತ್ತಾಗ ಎಲ್ಲಿ ಬೇಕಾದ್ರೆ ಊಟ ಮಾಡ್ಸಂಗಿಲ್ಲ. ಅವ್ರು ಯಾರು ಪಾಪ ಏನು ಗಂಡ ಹಂಗಿದಾನ, ಹೆಂಡತಿ ಹಿಂಗಿದಾಳ, ಡೈವರ್ಸ್ ಕೊಡ್ತಾಳ. ಶ್ರೀಮಂತ ಗಂಡ ಬೇಕಾ? ಶ್ರೀಮಂತ ಗಂಡ ಹೆಂಡತಿ ಕೆಲವೊಬ್ಬ ಎಣ್ಣೆ ಸಿಗ್ತಾಳ, ಕೆಲವೊಬ್ಬ ಬರ್ತಾನೆ ಹೆಂಡತಿ ಕೆಲಸ ಹೋಗ್ತಾಳ ಅಂತ ಲಿವಿಂಗ್ ಟುಗೆದರ್ ಮಾಡಿ ಕೆಲಸವಾದ್ರು ಮದುವೆ ಆಗ್ತೀನಿ ಅಂತ ಒಬ್ರು ಅಂತಾರಂತೆ. ಮನೆ ಹಿಂಗೆ ನಡೆದಿತ್ತು ಸ್ಟೋರಿ. ಇನ್ನ ಕೆಲವರು ಶ್ರೀಮಂತ ಗಂಡೇ ಬೇಕು, ಇಲ್ಲಂದ್ರೆ ಶ್ರೀಮಂತ ಹಳೆಮೇನೆ ಬೇಕು. ಕೆಲವರಿಗೆ ಮಗ ಕುಡಿದು ಮಾರಿ ಪರವಾಗಿಲ್ಲ. ಇಂಥ ಜನ ಮಧ್ಯೆ ನಾನು ಅಂಗವಿಕಲ ಅಂತ ಹೇಳೋ ತಂಗಿ ದೇವಮಾನವರು ಅಂತೀನಿ ನಾನು. ಇಂಥ ತಂಗಿಗೆ ಜೀವನ ಕೊಟ್ಟು ತಮ್ಮಗೆ ನಾನು ಸೆಲೆಕ್ಟ್ ಹೊಡಿತೀನಿ. ನೀವು ಏನೇ ಹೊಡಿಬೋದು? ಏನು ಹೊಡಿತೀರಿ ನೀವು? ಏನೇ ಕೆಲಸ ಮಾಡ್ತೀರಿ ಅಂತ ಅಂತರ್ಗಟ್ಟೆ ಹೇಳಿದಿರಾ? ಊರು ಅಂತರ್ಗಟ್ಟೆನಾ? ಅಂತರ್ಗಟ್ಟೆ ಅಂತ ನಮ್ಮೊಂದು ಹೆಮ್ಮೆ ತಮ್ಮ. ಇದು ಗೌರವ ಅಂತ, ಇದು ಸನ್ಮಾನ ಅಲ್ಲ. ಇಂಥ ತಂಗಿ ಜೀವನ ಕೊಟ್ಟು ನಿಮಗೆ ನಾನು ಸರಿ ಗೌರವ ಕೊಡ್ತೀನಿ ಅಂತ. ಇನ್ನ ತಂಗಿ ಇದೇ ನಿಮ್ಗೆ ಮೊದಲು ನಿಮಗೆ ಖಂಡಿತ ಮಗು ಆಗುತ್ತೆ. ನಿಮ್ಮ ಜೀವನ ಇಬ್ಬರು ಚೆನ್ನಾಗಿರಲಿ, ಮುತ್ತ ಮಗುವಾಗಲಿ. ಅಯ್ಯವ ಆದಷ್ಟು ಬೇಗ ನಿಮ್ಗೆ ಪಾಪ ಆಗುತ್ತೆ. ಇದೇ ಸದ್ಯದಲ್ಲಿ ನಾಮಕರಣ ಮಾಡ್ತೀನಿ ನಾನು. ನೀವೇನು ತರಕಾರಿಲ್ಲ ಅಂದ್ರೆ ನಿಂತಿ ಬಂದು ಸಾಕು. ನೀನು ಹೊತ್ತು ಮಾಡಬೇಡ. ನಿನ್ನ ಕೈಲಾರು ₹1 ಹಾಕು, ಮಿಕ್ಕಿದ ನಾನೇ ನಾಮಕರಣ ಮಾಡ್ತೀನಿ. ಕರೆಕ್ಟ್ ಅಲ್ವಾ? ನೀವು ಅನ್ನ ಅನ್ಬೋದಾ? ಯಾರು ಇಂಥ ಜನನ ಆಡ್ಕೆಬಾರ್ದು. ಆಡ್ಕೊಂಡ್ರೆ ನಿಮ್ಮ ಮಕ್ಕಳು ನಿಮ್ಮ ಹೆಂಡತಿ ಹಿಂಗೆ ಆಗ್ಬಿಡ್ಲಿ. ಯಾವನ್ ಆಡ್ಕೊಂತಾನ ಅವ್ರು ಬೇಡ ಕರೆಕ್ಟ್ ಬೇಡ. ಯಾವನ್ ಆಡ್ಕೊಂತ ಅವ್ರು ಇಂಥ ಮಕ್ಕಳು ಉಟ್ಬಿಡ್ತವೆ. ದಯವಿಟ್ಟು ಯಾರನ್ನು ಅಂಗವಿಕಲರಂತೆ, ಕಣ್ಕಾಣಲ್ವಂತೆ, ಗಂಡ್ಬಿಟ್ಟು ಎಂತಿ ಬಿಡ ಯಾರು ಆಡ್ಕೊಬೇಡಿ. ಪರ್ಸನಲ್ ವಿಷಯ ಇದೇ. ನೀವು ಸಾರ್ಥಕ ಆಗುತ್ತೆ ನಿಮ್ಮ ಜೀವನ ಯಾರ ಬಗ್ಗೆ ಮಾತಾಡೋದಿದ್ದೆ. ಯಾಕಂತೀವಿ ಇಂಥ ಅಣ್ಣ ಅಂತ ಯಜಮಾನ್ರು ಮತ್ತೆ ಹಾಕ್ತೀನಿ ಭಯ. ಮತ್ತೆ ಭಯ ನೀನು ಸರಿ ಹೋಗ್ತೀಯಾ? ಒಬ್ಬರೇ ಹೆಲ್ಪ್ ಮಾಡ್ತೀರಾ? ರೆಡಿ ಬರೋಲ್ಲ? ಗಂಡ ಹೆಂಡತಿ ಜೀವನ ಸುಖವಾಗಿರ್ಲಪ್ಪ. ನೀವು ತಿತ್ಕೊಳ್ಳಿ ಅಂತ ಅಂದಾದ್ರೆ ಯಾವ್ದಾರ ಊರಲ್ಲಿ ಈಗ ಪಾಪ ಎಮ್ಮೆ ಕಣರ ಅಂತ ಮಠ ಮಾಡಿಸ್ತಾರೆ ಅಂತ ನೋಡಿ. ಅಂದಾದ್ರೆ ಯಾವುದೇ ಊರಲ್ಲಿ, ಯಾವುದೇ ಕ್ಷೇತ್ರದಲ್ಲಿ, ಯಾವುದೇ ಮನೆಯಲ್ಲಿ, ಯಾವುದೇ ಒಂದು ದೇವಸ್ಥಾನದಲ್ಲಿ ದುರ್ಗಾ ಸ್ಥಳ ಅಂತ ಏನಿದೆ, ಶ್ರೀಕ್ಷೇತ್ರ ದುರ್ಗಾ ಸ್ಥಳ ಅಂದ್ರೆ ಗಂಗಮ್ಮ ದುರ್ಗಮ್ಮ ನೆಲೆಯೋದ್ರಿಂದ ದುರ್ಗಾ ಸ್ಥಳ ಅಂತ ಕರಿತೀವಿ. ಸ್ಥಳ ಅಂದ್ರೆ ನೀರು ನೆಲೆಯೋದ್ರಿಂದ ಸ್ಥಳ ಅಂತ ಕರಿತೀವಿ. ನೆನಪಿರ್ಲಿ, ದುರ್ಗಾ ಸ್ಥಳ ಅಂದ್ರೆ ಗಂಗಮ್ಮ ದುರ್ಗಮ್ಮ. ಮತ್ತು ನಾನೊಬ್ಬ ನಿಮ್ಮ ಅಣ್ಣನೋ ತಮ್ಮನೋ ಭಾವನೋ ಮಾವನೋ ಏನೋ ಅನ್ಕೊಂಡ್ರ ಮಕ್ಳು ಉಳ್ಕೊಂಡ್ರ ಪದ ಇಲ್ಲ ಆಗುತ್ತಾ? ಏನ್ ಮಾಡ್ತೀರಾ ಅಂದ್ರೆ ಯಾರೊಬ್ರು ಗೊಂಬೆ ಮಾಡ್ಕೊಂಡು ಒಂದು ದೇವ್ರು ಮಾಡ್ಕೊಂಡು ನಮ್ಗೆ ದುರ್ಗಾ ಸ್ಥಳ ದೇವ್ರು ಇದು ಅನ್ನೋದು, ಇದೇ ಮೂಲ ಸ್ಥಾನ ಅನ್ನೋದು, ಆಮೇಲೆ ನಾನೇ ಮಾಟ ಮಾಡಿಸ್ತೀನಿ ಮಂತ್ರ ಮಾಡಿಸ್ತೀನಿ ಅನ್ನೋದು ಅದು ಸುಳ್ಳು. ಯಾರೊಬ್ರು ಹಿಂಗೆ ದೇವ್ರು ಮಾಡ್ಕೊಂಡು ಇದೇ ದೇವ್ರು ಅಂತೇಳಿ ಹೆಣ್ಮಗಳನ್ನ ಕಳ್ಕೊಂಡಾರೆ ಇಂಥರಿದ್ದಾರೆ. ಇನ್ನೊಬ್ಬ ಯಾರೋ ಬಂದು ದೇವ್ರನ್ನ ಮುಟ್ಟಿ ಮಗುನ ಕಳ್ಕೊಂಡಿದ್ದಾರೆ ದೇವಸ್ಥಾನ ಬಗ್ಗೆ. ನಾವು ಅದನ್ನ ಲೈವ್ ಮಾಡ್ತಾ ಉದ್ದೇಶ ಎದುರಿಸಕ್ಕಲ್ಲ. ನೀವು ಯಾರಿಗೋ ಒಬ್ಬರಿಗೆ ಯಾಮಾಸಾಗಿದೆ. ಮೊನ್ನೆ ಒಂದು ಯಾರೋ ಊರಕ್ಕೆ ಕೇಳ್ಪಟ್ಟೆ, ನಾನು ಸ್ವಲ್ಪ ನಂಬರ್ ತೊಗೊಂಡಿಲ್ಲ, ಅವ್ರನ್ನ ಮರ್ತ್ಬಿಟ್ಟೆ.
ಅದು ಇದು ಮಾಡ್ಕೊಟ್ಟಿವಲ್ಲಪ್ಪ ಎಂಥದ್ದು ದೇವ್ರದ್ದು ಇದು ಮಾಡ್ಕೊಂಡಲ್ಲ ಅವ್ರ ಕಡೆ ಬಂದು ನಂಗೆ ಹೇಳು. ಅವರು ಹೇಳ್ತಾರಂತೆ ಯಾರೋ ಒಬ್ರಿಗೆ ದೇವ್ರು ಮಾಡ್ಕೊಂಡು ಇವೇ ದುರ್ಗಾಸಲ ದೇವರು ಹಿಂಗೆ ಉದ್ಭವ ಇದಾವೆ ಅಂತ ಸುಳ್ಳು ಹೇಳ್ತಾರಂತೆ. ದಯವಿಟ್ಟು ಎಲ್ಲರೂ ದುರ್ಗಾಸಲ ದೇವರು ಅಂತೇಳಿ ನೀವು ಪೂಜೆ ಮಾಡ್ಕೋಬೇಕು ವಿನಃ ಇದೇ ದೇವ್ರು ಅಲ್ಲಿ ಬಂದವೆ ಇಲ್ಲಿ ಬಂದವೆ ಅಂತ ಹೇಳಿ ಸುಳ್ಳು ಹೇಳಂಗಿಲ್ಲ, ಯಾರಿಗೂ ಮೋಸ ಮಾಡಂಗಿಲ್ಲ. ನನ್ನ ಹೆಸರು ಹಾಕೊಂಡು ನನ್ನ ಫೋಟೋ ಹಾಕೊಂಡು ಅಪ್ಪಿತಪ್ಪಿ ಯಾರೋ ಒಂದು ಸೆಲ್ಫಿ ಹೊಡ್ಕೊಂಡು ಅಪ್ಪಿತಪ್ಪಿ ಭಕ್ತ ಇಟ್ಕೊಂಡು ತಲೆ ಮೇಲೆ ಭುಜ ಮೇಲೆ ಕೈ ಇಕ್ಕಿದ್ರೆ ನಂಗೆ ಗುರುಗಳು ಸಪೋರ್ಟ್ ಇದ್ದಾರೆ ಅಂತ ಯಾರಿಗೂ ಮಾಟ ಮಾಡಿಸ್ತೀನಿ, ನಿಮ್ಮನ್ನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಎದುರಿಸಂಗಿಲ್ಲ. ಒಂದು ವೇಳೆ ಯಾವ್ದಾರ ಮನೆ ಊಟಕ್ಕೆ ಬಂದರೆ ಯಾವ್ದಾರ ಮನೆ ಊಟಕ್ಕೆ ನಾನು ಬಂದರೆ ಪಕ್ಕ ಮೇಲೆ ಎದುರಿಕೊಳ್ಳಂಗಿಲ್ಲ, ಅಣ್ಣ ಆ ಮನೆಗೆ ಬಂದು ನಮಗೇನೋ ಮಾಡುತ್ತೆ ಅಂತ. ನಿಮ್ಮ ಮನೆ ಕಡೆ ನಿಮ್ಮನ್ನು ಊಟಕ್ಕೆ ಬರ್ತೀನಿ ನಾನು, ನೆನಪಿಟ್ಕೊಳ್ಳಿ. ನೀವು ಪಕ್ಕ ಮನೆಯವ್ರು ಯಾರೋ ಮನೆಗೆ ಹೋದರೆ ನೀವು ನಿಮ್ಮ ವೈಯಕ್ತಿಕ ವಿಚಾರ ಬಗ್ಗೆ ನಮ್ಮ ಹೆಸರು ಅವ್ರು ಎದುರಿಸಂಗಿಲ್ಲ. ನಿಮ್ಮನ್ನ ಊಟಕ್ಕೆ ಬಂದರೆ ನಿಮ್ಮ ಅಣ್ಣ ತಮ್ಮಗಳು ನಿಮ್ಮ ಅಕ್ಕಪಕ್ಕ ಮನೆಯವ್ರನ್ನ ಎದುರಿಸಂಗಿಲ್ಲ, ಅಕ್ಕಪಕ್ಕ ಮನೆ ಹಿಡಿಕೊಳ್ಳಂಗಿಲ್ಲ. ನಿಮ್ಮನ್ನು ಊಟಕ್ಕೆ ಬರ್ತೀನಿ ನಾನು, ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ನಾವು ಬಂದಿರಲ್ಲ, ನಾವು ಬರೋದು ನ್ಯಾಯವಾಗಿ ಮಾತ್ರ, ನಾವು ಯಾರಿಗೂ ಮಾಟ ಮಾಡಿಸೋದಿಲ್ಲ, ಯಾರಿಗೂ ಮಂತ್ರನ ಮಾಡಿಸೋದಿಲ್ಲ ಅಂದಾತ್ರೆ. ಮತ್ತು ನನ್ನ ಸೆಕೆಂಡ್ ಯಾರು ರಸ್ತೆ ರೂಪಾಯಿ ಕೇಳಂಗಿಲ್ಲ, ಯಾವುದು ಅಂಗಡಿ ಕೇಳಂಗಿಲ್ಲ. ಮೊನ್ನೆ ಅವನೊಬ್ಬ ನಿಟ್ಟೂರ ಹತ್ರ ಮಂಜು ಅಂತ ಒಬ್ಬ ಹೂ ಮಾರ್ತಿದ್ದಲ್ಲಿ ಅವ್ನು ಮತ್ತೆ ಎಲ್ಲ ಮೊನ್ನೆ ಯಾರು ನಿಟ್ಟೂರ ಕೇಳಿದಂತೆ ನಂಬರ್ ಎತ್ತಾ ಇಲ್ಲ. ಆ ಥರ ಬಂದು ಯಾವ್ದಾರು ಅಂಗಡಿಗೆ ಊರಾಗೆ ನಮ್ಮ ದುಡ್ಡಿಸ್ಕೊಂಡು ನನ್ನ ಕೈ ಸಿಕ್ಕಿರೆ ನಿಮಗೆ ದೊಣ್ಣೆ ಸೇವೆ ಆಗ್ತವೆ, ನನ್ನ ಕೈ ಸಿಕ್ಕಿರೆ. ಇಲ್ಲಾಂದರೆ ಪೊಲೀಸ್ಗಳು ಇಟ್ಕೊಟ್ಟು ಮಾಡ್ತೀವಿ. ಮತ್ತು ಎರಡನೇ ಹೆಂಗತ್ತೋ ಆ ಥರ ಮಾಡಿ ನಿಮ್ಮ ಮನೆ ಹಾಳಾಗೋಲಿದ್ದು ಇಲ್ಲ ಆಶ್ರಮ ಮಾಡ್ತೀನಿ ನಾನು. ನೀವು ತಾಕತ್ತು ದುಡ್ಡು ಸಂಪಾದನೆ ಮಾಡಿರಿ, ಯಾರೊಬ್ಬರಿಗೆ ಹೊಟ್ಟೆ ಹೊಡೆಯಂಗಿಲ್ಲ, ಯಾರು ಸುಳ್ಳು ಹೇಳಂಗಿಲ್ಲ, ಯಾರಿಗೂ ನನ್ನ ಹೆಸರು ಮೋಸ ಮಾಡಂಗಿಲ್ಲ. ಗೊಂಬೆ ಮಾಡ್ತೀನಿ ದೇವ್ರು ಮಾಡ್ತೀನಿ ಅನ್ಬಾರ್ದು ಅಂದಾದ್ರೆ. ರಸ್ತೆಗೆ ಯಾರೇ ಬಂದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ₹1 ಹಣ ಕೇಳಿದ್ರೆ ಯಾರು ಕೊಡ್ಬೋದು. ಯಾವುದೇ ಸಂಘದಲ್ಲಿ ಯಾವುದೇ ಸಂಸ್ಥೆಯಲ್ಲಿ ಒಂದು ಟೋಲೋಗೂ ಫ್ರೀ ಬಿಡಬಾರ್ದು, ಒಂದು ಟೋಲೋಗೂ ಫ್ರೀ ಬಿಡಬಾರ್ದು. ನನ್ನ ತಮ್ಮಗಳು ಬಂದು ಬಿಡಬಾರ್ದು, ನಾನು ಬಂದು ಬಿಡಬಾರ್ದು. ನಿಮ್ಮ ಕೆಲಸ ನಿಮ್ಗೆ ಶ್ರದ್ಧೆ ಇರಲಿ. ನಾವು ಬೇಕಿದ್ರೆ ನಾವು ಬರೋದಾದ್ರೆ ನಾವು ದುಡ್ಡು ಕೊಟ್ಟು ಹೋಗ್ತೀವಿ. ನಿಮ್ಮ ಒಂದು ವೇಳೆ ನಂಗೆ ಎಂಥ ಪರಿಸ್ಥಿತಿ ಬಂದರೆ ನಾನೇ ನಿಮ್ಗೆ ಏನು ಕೊಡಬೇಕು ಅಂತ ಕೇಳ್ತೀನಿ, ಅವಾಗಂತೂ ಅನ್ನ ಕೊಡೋಂತ್ರಿ. ಈಗ ನೀವು ಕೊಡೋ ಅನ್ನ, ನೀವು ಕೊಡೋ ಅಕ್ಕಿ, ನೀವು ಕೊಡೋ ಬೆಲ್ಲ, ನೀವು ಕೊಡೋ ಸೀರೆ, ನೀವು ಕೊಡೋ ಪ್ರೀತಿ, ಅದೇ ಸಾಕು. ಬೈದ್ರು ನೀವು ಬರ್ತೀರಿ, ಬೈಸ್ಕೊಂಡು ಹೋಗ್ತೀರಿ, ಬುದ್ಧಿ ಕಳಿಸ್ತೀರಿ, ಬ್ಯಾಡ್ ಮೆಸೇಜ್ ಮಾಡಿ ಒಳ್ಳೆ ಕಳಿಸ್ತೀರಿ, ಹೊಟ್ಟೆ ತುಂಬ ಅನ್ನ ಹಾಕಿದ್ದೀರಿ. ಇದೇ ಸಾಕು ನಮ್ಮ ದೇಶಕ್ಕೆ. ನೀವು ಕೊಡೋ ಅನ್ನ ಪ್ರೀತಿ ಕೊಡೋ ಸಾಕು. ಏನು ನೀವು ಅಲ್ಲಿ ಮರಿ ಕಡಿಬೇಕಾಗಿಲ್ಲ, ಕುರಿ ಕಡಿಬೇಕಾಗಿಲ್ಲ, 9 ಸರಿ ಬರಬೇಕಾಗಿಲ್ಲ, ಒಡವೆನೂ ಹಾಕ್ಬೇಕಾಗಿಲ್ಲ. ಬೆಳ್ಳಿ ಛತ್ರಿ, ಬೆಳ್ಳಿ ಕಣ್ಣು, ಬೆಳ್ಳಿ ತಟ್ಟು ತಗೊಂಬಂದು ವ್ಯರ್ಥ. 80% ತಗಡಿರುತ್ತೆ, 20% ಬೆಳ್ಳಿ ಇರುತ್ತೆ. ಅದು ಹಾಕೋಕ್ಕೂ ಬರಲ್ಲ ಅಳತೆ, ಅದು ಅದನ್ನ ಕರ್ಸೋಕ್ಕೂ ಬರಲ್ಲ. ದಯವಿಟ್ಟು ಅದರಲ್ಲಿ ₹1000 ಖರ್ಚು ಮಾಡೋ ಬದಲು ₹1 ಹಾಕಿ, ₹10 ಹಾಕಿ, ₹100 ಹಾಕಿ ಸಾಕು. ಮಿಕ್ಕಿದ ನಿಮ್ಮ ಮನೆ ಕಷ್ಟಕ್ಕೆ ಉಪಯೋಗಿಸಿ. ಯಾವುದೇ ಊರಲ್ಲಿ ಹತ್ರ ಮೋಸ ಮಾಡಿದರೆ ನನಗೆ ನೀವು ತಿಳಿಸ್ಬೇಕು. ಯಾವುದೇ ಊರ ಹತ್ರ ಮೋಸ ಮಾಡಿದರೆ ನನಗೆ ನೀವು ತಿಳಿಸ್ಬೇಕು. ನೆನಪಲ್ಲಿ ನಿಮಗೆ ಸಂದೇಶ ಆಗ್ತಿದೆ. ಒಬ್ಬ ತುಮಕೂರಿನೊಬ್ಬ ಮಂಜು ಅಂತ ಹೇಳಿ ಅಲ್ಲೊಬ್ಬ ನಿಟ್ಟೂರ ಕೇಳ್ತೇನಂತೆ. ಇವತ್ತು ನಾಳೆ ಅವ್ನಿಗೆ ಐತೆ ಹಬ್ಬ. ಮಿಕ್ತಾರಲ್ಲ ಇಲ್ಲಿ ಹೂ ಮಾರ್ತಿದ್ದ, ಎಲ್ಲ ಕಡೆ ಹೋಗ್ಬಿಟ್ಟು ನಂಗೆ ಹೂ ಥರ ದುಡ್ಡು ಹೇಳಿದ್ರೆ ಅರ್ಧ ದುಡ್ಡು ಕೊಟ್ಟು ಎಲ್ಲ ಕೊಡ್ತೀವಿ ಅಂತ ಹೇಳಿ ಅಂತ ಸುಳ್ಳು ಇಸ್ಕೊಂತಾರಂತೆ. ಯಾರು ಹಂಗೆ ಬಂದರೆ ನಂಗೊಂದು ಇನ್ಫಾರ್ಮೇಷನ್ ಕೊಡಬೇಕು, ಅವನಿಗೆ ನಂಬರ್ ಕೊಡಬೇಕು. ಅದಿಬ್ಬರು ಬರ್ತಾರೆ. ದಯವಿಟ್ಟು ಒಂದು ಬದಿ ಸದ್ಯದಲ್ಲಿ ಇವತ್ತು ನಾಳೆ ಅವ್ರಿಗೆ ಹಬ್ಬ ಇದೆ, ಅಲ್ಲಿ ತನಕ ದಯವಿಟ್ಟು ಯಾರು ₹1 ಯಾರು ಕೊಡಬಾರ್ದು. ಯಾರೋ ನಿಮ್ಗೆ ಇನ್ನೊಂದು ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ ಬರೋದು ಫೋನ್ ನಂಬರ್ ತೊಗೊಂಡಾಗೋದು, ಫೋನ್ ನಂಬರ್ ಕೊಟ್ಟಾಗೋದು, ನೀವು ಒಂದಾಗೋದು. ಯಾಕೆ ಒಂದಾಗ್ತೀರ ಅಂತ ಗೊತ್ತಾಗ್ತಿಲ್ಲ. ಆಮೇಲೆ ನಾವು ಒಂದು ಜಾತಿ, ಮನೆ ಒಂದು ಜಾತಿ ಒಂದಾಯ್ತು, ನಾವು ಒಂದು ಜಾತಿ ಇರೋದು ಒಂದಾಗೋದು. ಇಲ್ಲಿ ಪರಿಚಯ ಬಿಡೋದು, ಇಲ್ಲಿ ಜಾತಿನೇ ಇಲ್ಲ. ಆಮೇಲೆ ದುಡ್ಡು ಕೊಡೋದು ಅವ್ರಿಗೆ ಚೆನ್ನಾಗಿದ್ದಾಗ, ಆಮೇಲೆ ಬಂದು ಹೇಳೋದಿಲ್ಲ ದುಡಿಸ್ಕೊಂಡದ ಅಂತ. ಫಸ್ಟಿಗೆ ನಿಮ್ಮ ಮನೆ ಯಾರು ಮಾಡ್ಕೊಳ್ಳೋದು, ಆಮೇಲೆ ನಮಗೆ ಹೇಳೋದು. ನಂಬರ್ ಕೊಡೋದು ಯಾಕೆ, ನಂಬರ್ ಹೇಳೋದು ಯಾಕೆ, ನೀವು ಒಂದಾಗೋದು ಯಾಕೆ, ವ್ಯವಹಾರ ಮಾಡೋದು ಯಾಕೆ, ವ್ಯವಹಾರ ಮಾಡ್ಕೊಳ್ಳಿ. ನಾವು ವೈಯಕ್ತಿಕ ನಮ್ಮ ಹೆಸರು ಕೇಳ್ತಿರಾಕೆ ನಾನು ಬರ್ಕೊತಾ ಇರ್ತೀನಿ. ನಾನು ಯಾವುದೇ ಊರಲ್ಲಿ ₹1 ಕೊಡ್ಬೇಡಿ, ನಾವು ಟೋಲಗೂ ಫ್ರೀ ಹೋಗಲ್ಲ ಅಂತ. ಎಲ್ಲ ಸಂಘ ಕಟ್ಕೊಂಡು ನಿಮ್ಮ ಹಣೆ ಬರ ಇಲ್ಲಿ ಬಂತು, ಇಲ್ಲ ತಾವು ಕಟ್ಬೇಡಿ ಅಂತ. ಈಗ ಬಂದ ಅಣ್ಣ ಇವ್ರಿಗೆ ಪರಿಚಯ ಆಗೋದು, ಇವ್ರಿಗೆ ಎಣ್ಣೆ ಹೊಡೆಗೆ ಹೋಗೋದು, ಅದು ದುಡ್ಡಿಸ್ಕೊಳ್ಳೋದು, ಇವ್ರು ನಮ್ಮೇಲೆ ಹೇಳೋದು. ಇವ್ರು ಬಂದಾಗ ನಮ್ಮೇಲೆ ಹೇಳೋದು. ಯಾಕೆ ನಮ್ಮೇಲೆ ಹೇಳ್ತೀರಿ, ಯಾಕೆ ಒಂದಾಗ್ತೀರಿ? ವ್ಯವಹಾರ ಮಾಡ್ಬೇಕಾದ್ರೆ ನಮಗೆ ಹೇಳಲ್ಲ, ವ್ಯವಹಾರ ಮುಡ್ಕೊಂಬಂದು ಹೇಳ್ತೀರಿ. ಯಾರಿಗೂ ₹1 ಕೊಟ್ಕೊಡ್ದು ಗೊತ್ತೇ ನೆನಪಿಲ್ಲಿ. ಅಂದಾದ್ರೆ ಬಂದಿರೋ ನಿಮಗೆಲ್ಲ ನಾನು ದೇವಸ್ಥಾನ ಕೊಂಡಿದ್ದೆ. ಭಾಳ ಸಂತೋಷ. ಶೇರ್ ಮಾಡೋರಿಗೆ, ಲೈಕ್ ಮಾಡೋರಿಗೆ, ಯೂಟ್ಯೂಬ್ ಮಾಡೋರಿಗೆ ನಾನು ದೇವಸ್ಥಾನ ಕೊಂಡಿದ್ದೆ. ಒಂದ್ಸರಿ ಆಯಿತಾ. ತುಂಬ ಧನ್ಯವಾದ. ವೀಡಿಯೋ ಮಾಡೋ ಉದ್ದೇಶ ಏನಂತ ಗೊತ್ತಾ? ಮತ್ತು ಇನ್ನೊಂದು ಸಂತೋಷದ ಹೇಳ್ತೀನಿ, ವೀಡಿಯೋ ಮಾಡೋದು ನಾನಲ್ಲ, ವೀಡಿಯೋ ಮಾಡೋ ಪುಣ್ಯಾತ್ಮಲ ಹೇಳೋಕ್ಕಾಗೋದಿಲ್ಲ. ಹೋಗೋದು ಎಂತೆಂಥ ಪುಣ್ಯ. ಏನೋ ಚಿಕ್ಕ ಕುಡಿ ಒಂದು ರೇವತಿ ರಾಮಚಂದ್ರ ಅಂತ ಹಿಂಗೆ ಆಯ್ತು ಮಗಳೇ ಆಯಪ್ಪನ ಬಾ ಅಂತ ಅನ್ನ ಬೆಳಗ್ಗೆ ಹೆಂಗೆ ಆಗ್ತಿತ್ತು. ಬಾ ಹೆಂಗೆ ಬೆಳಗಿದ್ದೀನಿ ನೋಡಿ, ನಾನು ನೋಡಂಗೆ ಹೆಂಗೆ ಬೆಳಗಿದ್ದೀನಿ ಅಂತ ಹೇಳಿ ನೋಡಂಗೆ ಮಗಳೆಲ್ಲ ಮುಂದೆ ಬರೋ ನೋಡು ಪಾಪ. ನಮ್ಮಪ್ಪ ಬೆಳಗಿಲ್ಲ ಕರ್ಗವನೆ, ನಮ್ಮಮ್ಮ ಬೆಳಗ್ಗೆ ಇನ್ನೂ ಬೆಳಗಿರ್ತಿದ್ದು ನಾನು ಗೊತ್ತಿಂಗೆ ಚೆನ್ನಾಗಿ ಓದಿ ಆಯಿತಾ.